ಟಾಪ್ ಸ್ಟೋರಿ. ಅಧಿವೇಶನ ಕ್ಲೋಸ್ ಆಗ್ತಾ ಇದ್ದಂತೆ ಕುರ್ಚಿ ಫೈಟ್ ಮತ್ತೆ ಸ್ಟಾರ್ಟ್ ಆಗಿದೆ. ಡಿಕೆಶಿ ದೆಹಲಿ ಪ್ರವಾಸಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮಂಗಳವಾರ ದೆಹಲಿಯಲ್ಲಿ ಡಿಕೆಶಿಯಿಂದ ಹೈಕಮಾಂಡ್ ಭೇಟಿ. ನಮ್ಮ ನಡುವೆ ಒಪ್ಪಂದ ನಿಜ 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 ಅಂತ ಹೇಳಿ ಡಿಕೆ ಶಿವಕುಮಾರ್ ಈಗ ಹೇಳಿದ್ದಾರೆ. ಒಪ್ಪಂದದ ಬಗ್ಗೆ ಹೈಕಮಾಂಡ್ ಸ್ಪಷ್ಟವಾಗಿ ನಮ್ಮಿಬ್ಬರಿಗೂ ಸಹ ಹೇಳಿದೆ. ಅಧಿವೇಶನ ಕ್ಲೋಸ್ ಆಗ್ತಾ ಇದ್ದಂತೆಯೇ ಕುರ್ಚಿ ಫೈಟ್ ಮತ್ತೆ ಜೋರಾಗಿದೆ. ಡಿಕೆಶಿ ದೆಹಲಿ ಪ್ರವಾಸಕ್ಕೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ಮಂಗಳವಾರ ದೆಹಲಿಗೆ ಹೋಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಹೈಕಮಾಂಡ್ನ ಭೇಟಿ ಮಾಡ್ತಿದ್ದಾರೆ. ನಮ್ಮ ನಡುವೆ ಒಪ್ಪಂದ ಆಗಿರೋದು ನಿಜ ಅಂತ ಹೇಳಿರುವಂತದ್ದು ಡಿಕೆ ಶಿವಕುಮಾರ್. ಒಪ್ಪಂದದ ಬಗ್ಗೆ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ನಮ್ಮಿಬ್ಬರಿಗೂ ಹೈಕಮಾಂಡ್ ಎಲ್ಲವನ್ನ ಹೇಳಿದೆ. ಇಬ್ಬರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗ್ತಿದ್ದೀವಿ. ನಾನು ಕದ್ದು ಮುಚ್ಚಿ ದೆಹಲಿಗೆ ಹೋಗ್ತಿಲ್ಲ. ಎಲ್ರಿಗೂ ತಿಳಿಸಿಯೇ ನಾನು ಹೈಕಮಾಂಡ್ನ ಭೇಟಿ ಮಾಡ್ತೀನಿ. ನಮ್ಮಿಬ್ಬರಿಗೂ ಹೈಕಮಾಂಡ್ ನಿಂದ ಸಂದೇಶ ಬರುತ್ತೆ. ಮೆಸೇಜ್ ಬಂದ ಕೂಡಲೇ ಹೈಕಮಾಂಡ್ನ ಇಬ್ರು ಕೂಡ ಭೇಟಿ ಮಾಡ್ತೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು. ಅಧಿವೇಶನ ಮುಗಿಯೋದೇ ಇಬ್ರು ನಾಯಕರು ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಅದು ಸ್ಪೆಷಲಿ ಡಿಕೆ ಶಿವಕುಮಾರ್ ಅವರು. ಈಗ ಅಧಿವೇಶನ ಏನೋ ಆಯ್ತು. ಅಧಿವೇಶನ ನಂತರದಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ದೆಹಲಿಗೆ ಡಿಕೆ ಶಿವಕುಮಾರ್ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ವಾರ ಅಂತಂದ್ರೆ ಮಂಗಳವಾರ ಹೈಕಮಾಂಡ್ನ ಭೇಟಿ ಮಾಡಲಿದ್ದಾರೆ. ಕುರ್ಚಿ ಕ್ಲೈಮ್ಯಾಕ್ಸ್ ಕುರಿತಾಗಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ನಮ್ಮ ನಡುವೆ ಒಪ್ಪಂದ ಆಗಿರೋದು ನಿಜ. ಒಪ್ಪಂದದ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೂಡ ಕೊಟ್ಟಿದೆ. ನಮ್ಮಿಬ್ಬರಿಗೆ ಹೈಕಮಾಂಡ್ ಏನ್ ಹೇಳಬೇಕೋ ಅದೆಲ್ಲವೂ ಹೇಳಿದೆ. ನಾವಿಬ್ರು ಹೈಕಮಾಂಡ್ ಮೆಸೇಜ್ಗೋಸ್ಕರ ಕಾಯ್ತಾ ಇದೀವಿ. ಮೆಸೇಜ್ ಯಾವಾಗ ಬರುತ್ತೆ ಅದು ಬಂದ ಕೂಡಲೇ ನಾವಿಬ್ರು ಹೋಗಿ ಹೈಕಮಾಂಡ್ನ ಭೇಟಿ ಮಾಡ್ತೀವಿ ಅಂತ. ಸೊ ಈಗ ಇರೋ ಕುತೂಹಲ ಏನು ಅಂತಂದ್ರೆ, ಡಿಕೆ ಶಿವಕುಮಾರ್ ಅವರ ಮಂಗಳವಾರದ ದೆಹಲಿ ಪ್ರವಾಸ. ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿ ಆದ ನಂತರದಲ್ಲಿ ಆಗೋ ಡೆವಲಪ್ಮೆಂಟ್ಸ್ ಗಳೇನಿದೆಯಲ್ಲ ಅದ್ರ ಮೇಲೆ ಎಲ್ಲರ ಗಮನ ಇರುವಂತದ್ದು. ಸೊ ಕಾದ್ ನೋಡೋಣ ಏನಾಗತ್ತೆ ಅಂತ. ನೀವು ಸಿಎಂ ಇಬ್ರು ಜೊತೆಲಿ ಹೋಗ್ತೀವಿ ಅಧಿವೇಶನದ ಬಳಿಕ ಅಂತ ಹೇಳ್ತಾರೆ. ನಿಮ್ಗೆ ತಿಳಿಸ್ತೀರ ನಾವೇನು ಮಾಡಲ್ಲ. ನಾನಂತೂ ಕದ್ದು ಹೋಗಲ್ಲ. ಅಲ್ಲ, ಅದಕ್ಕೇನಾದ್ರೂ ಆಹ್ವಾನ ಕೊಟ್ಟಿದಾರ ಅಂತ ಸರ್? ಯಾಕಂದ್ರೆ 27ನೇ ತಾರೀಕು ನಮ್ಮಿಬ್ಬರಿಗೂ ಏನೋ ಹೇಳಿದ್ದಾರೆ ಅವರು. ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ದೇ ಹ್ಯಾವ್ ಸೆಡ್ ದಟ್ ದೇ ಆರ್ ಗೋಯಿಂಗ್ ಟು ಕಾಲ್ ಬೋತ್ ಆಫ್ ಅಸ್ ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ವಿಲ್ ವೇಟ್ ಫಾರ್ ದ ಕಾಲ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್. ಮಾರುತಿ, ಈಗ ಎಲ್ಲರ ಚಿತ್ತ ಡಿಕೆ ಅವರ ಡೆಲ್ಲಿ ಪ್ರವಾಸದತ್ತ ಅಂತಾನೆ ಹೇಳಬಹುದು. ಹೆಂಗೆ ಇವರಿಗೆ ಹೈಕಮಾಂಡ್ ನಿಂದ ಬುಲಾವಿತ್ತ ಅಥವಾ ಇವರಾಗಿಯೇ ಹೋಗ್ತಿದಾರಾ ಹೇಗೆ ಅಂತ? ನಮ್ರತಾ, ನಾಡಿದ್ದು ಮಂಗಳವಾರ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇರುವಂಥದ್ದು ಭಾಳಷ್ಟು ಮಹತ್ವದ ವಿಚಾರಗಳನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಹೇಳಬೇಕು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ. ಯಾಕಂತೇಳಿದ್ರೆ ಅಧಿವೇಶನ ಆರಂಭ ಆಗೋದಕ್ಕೂ ಇದ್ದಂತಹ ಸಿದ್ದರಾಮಯ್ಯ, ಅಧಿವೇಶನ ಆರಂಭ ಆದ ಬಳಿಕ ಅಧಿವೇಶನದ ಕೊನೆಯ ದಿನ ಇದ್ದಂಥ ಸಿದ್ದರಾಮಯ್ಯಕ್ಕೂ ಭಾಳಷ್ಟು ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಮೊದಲಾರ್ಧದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಭಾಳಷ್ಟು ಆ್ಯಕ್ಟಿವ್ ಆಗಿತ್ತು. ಬಹುತೇಕ ಡಿ ಕೆ ಶಿವಕುಮಾರ್ 6ನೇ ತಾರೀಕು ಇಲ್ಲ 8ನೇ ತಾರೀಕು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದರು. ಆದರೆ ಅದಾದ ಬಳಿಕ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯವರು ಮಾಡಿದಂಥ ಒಂದು ಸ್ಟ್ರಾಟಜಿ, ಬೆಳಗಾವಿಯಲ್ಲಿ ನಡೆದಂತಹ ಔತಣಕೂಟಗಳು, ಅದಾದ ಬಳಿಕ ನಿನ್ನೆ ಅಧಿವೇಶನದ ಕೊನೆಯ ದಿನ ವಿಧಾನಸಭೆಯಲ್ಲಿ ನಿಂತು ನನ್ನ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿದ್ದು ಈಗ ಡಿ ಕೆ ಶಿವಕುಮಾರ್ ಹಾಗೂ ಅವರ ಟೀಮಿಗೆ ಒಂದಷ್ಟು ಕಸಿವಿಸಿ ಆಗಿದೆ. ಜೊತೆಗೆ ನನ್ನ ಅವಧಿ ಶುರುವಾಗಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಿದ್ದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟು ಸುಲಭವಾಗಿ ಈ ಅಧಿಕಾರ ಸಿಗೋದಿಲ್ಲ ಅನ್ನುವಂಥ ಒಂದು ಚರ್ಚೆ ಕೂಡ ಆರಂಭ ಆಗೋದಕ್ಕೂ ಮೊದಲೇ ಮಂಗಳವಾರ ಇದಕ್ಕೆ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ತೆರಳ್ತಾ ಇರುವಂಥದ್ದು. ಅವರು ಬಹಿರಂಗವಾಗಿ ಏನು ಹೇಳ್ಬೋದು, ನಾನು ಇಲಾಖೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ. ಆದರೆ ಇಲಾಖೆ ಕೆಲಸ ಇದ್ದರೂ ಕೂಡ ಅವರ ನೇರ ಗುರಿ ಇರುವಂಥದ್ದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಪರವಾಗಿ ಇದೆಯಾ ಇಲ್ಲ ಅಂತ ಹೇಳಿದ್ರೆ 2023ರಲ್ಲಿ ನನಗೆ ಕೊಟ್ಟಂತಹ ಮಾತಿಗೆ
ಕಾಂಗ್ರೆಸ್ ಹೈಕಮಾಂಡ್ ಬದ್ಧವಾಗಿರುತ್ತಾ? ಈ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಸಲುವಾಗಿ ಮಂಗಳವಾರ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಮಂಗಳವಾರ ಹೋದ ತಕ್ಷಣ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಂತ ಸಿಗ್ತಾ ಇಲ್ಲ. ಆದರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಸುತ್ತಲೂ ಇರುವಂತಹ CWC ಸಭೆಯಲ್ಲಿ ಇರುವಂತಹ ಪ್ರಮುಖರು ದೆಹಲಿಯಲ್ಲಿ ಸಿಗಬಹುದು. ಅದರಲ್ಲೂ ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಸೇರಿದಂತೆ ಹಲವು ನಾಯಕರುಗಳು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ಸಂಪರ್ಕದಲ್ಲಿ ಇರುವಂಥವರನ್ನು ಭೇಟಿ ಮಾಡಿ ರಾಜ್ಯ ಕಾಂಗ್ರೆಸ್ನ ರಾಜಕೀಯ ವಿದ್ಯಮಾನಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೊಟ್ಟಂತಹ ಹೇಳಿಕೆಗಳು ಹಾಗೂ ಆ ಹೇಳಿಕೆಗಳು ಕೊಡೋದಕ್ಕೂ ಮೊದಲು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತಹ ಸರಣಿ ಸಭೆಗಳು ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡುವಂಥದ್ದು. 2023ರಲ್ಲಿ ನನಗೆ ಕೊಟ್ಟಂತಹ ಮಾತಿನಂತೆ ನಡ್ಕೊಳ್ಳಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡುವ ಸಲುವಾಗಿ 27-28ನೇ ತಾರೀಕು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಒಂದು ಸಮಾವೇಶ ಇದೆ, CWC ಮೀಟಿಂಗ್. ಅಲ್ಲಿ ಎಲ್ಲ ನಾಯಕರು ಕೂಡ ಬರ್ತಾರೆ. ಅದಕ್ಕೂ ಮೊದಲು ಒಂದು ಪಿಚ್ ಸೆಟ್ ಮಾಡೋದಕ್ಕೆ DK ಶಿವಕುಮಾರ್ ಅವರು ಹೋಗ್ತಾ ಇರೋದು. ನಮ್ರತ, ಥ್ಯಾಂಕ್ ಯು ಮಾರುತಿ, ತಮ್ಮೆಲ್ಲ ಡೀಟೇಲ್ಸ್ಗೆ.